ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಚಾನಲ್ನ. ಸೊ ಕನ್ನಡದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಆದಷ್ಟು ನಾನು ಕೊಡ್ತೀನಿ. ಆ್ಯಂಡ್ ನಾನು ಡೈಲಿ ಏನು ಟ್ರೇಡ್ಸ್ ತೊಗೊತೀನಿ, ಆ ಲಾಜಿಕ್ ಮೇಲೆ ತೊಗೊತೀನಿ. ಸೊ ಅದನ್ನೆಲ್ಲ ನಾನು ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಂಗೆ ಆ್ಯಕ್ಚುಲಿ ನಿನ್ನೆ ಅಂದರೆ ಫ್ರೈಡೇ ನನಗೆ ಮಾಸ್ಟರ್ ಮಿಡ್ ನೈಟ್ ಅರೌಂಡ್ 1:30 or 2 AM ನನಗೆ ಮೇಲ್ ಬಂತು, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಅಂತ. ಸೊ ನನಗೆ ಆ್ಯಕ್ಚುಲಿ ಫ್ರೈಡೇ ಅಕೌಂಟ್ ಸಿಕ್ತು. ಸೊ ನಿನ್ನೆ ಆಲ್ಮೋಸ್ಟ್ $158 ಪ್ರಾಫಿಟ್ ಮಾಡಿದ್ದೀನಿ. ನೋಡ್ಬೋದು, ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ಗೆ. ಏನು ಟ್ರೇಡ್ ತೊಗೊಂಡ್ರು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. $158 ಪ್ರಾಫಿಟ್ ಮಾಡಿದ್ದೀನಿ ಆಲ್ರೆಡಿ. 5,000 ಇನಿಷಿಯಲ್ ಬ್ಯಾಲೆನ್ಸ್ ಇದ್ದಿದ್ದು, ಆಲ್ಮೋಸ್ಟ್ 3.16% ಪ್ರಾಫಿಟ್ ಮಾಡಿದ್ದೀನಿ ಒಂದು ದಿವಸದಲ್ಲಿ. ಸೊ ಆ್ಯಕ್ಚುಲಿ ನೆನ್ನೆ ಆಲ್ಮೋಸ್ಟ್ $200 to $300 ಪ್ರಾಫಿಟ್ ಆಗಬೇಕಿತ್ತು. ಡ್ಯೂ ಟು ಅದು ಹೇಳ್ತೀನಿ ಏನು ಇದಾಯ್ತು ಅಂತ. ಬಿಟ್ಕಾಯಿನೆಲ್ಲ ಇನ್ಸ್ಟೆಂಟ್ ರಿವರ್ಸಲ್ ಆಗೋಯ್ತು ಮಾರ್ಕೆಟ್. ನಾನು ಅವರ್ಲಿ ಟೈಮ್ ಫ್ರೇಮಲ್ಲಿದ್ದೆ, ಶಾರ್ಟರ್ ಟೈಮ್ ಫ್ರೇಮಲ್ಲಿ ಇರಲಿಲ್ಲ, ಗೊತ್ತಾಗಿಲ್ಲ ಅಂದರೆ ನಾನು ಅವರ್ಲಿ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ಕೊಂಡು ಕೂತಿದ್ದೆ. ಸೊ ಸಡನ್ನಾಗಿ ರಿವರ್ಸಲ್ ಆಯ್ತು ಮಾರ್ಕೆಟು. ಸೊ ಅದರಿಂದ ನಾನು ಟ್ರಯಲ್ ಎಸ್ ಟ್ರಿಗರ್ ಆಗಿ ಲೈಕ್ ನಾರ್ಮಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು. ಓಕೆ, ಸೊ ಅದಿರಲಿ, ಟ್ರೇಡಿಂಗಲ್ಲಿ ಸ್ವಲ್ಪ ನಾವೆಲ್ಲ ಆಗ್ತಾ ಇರುತ್ತೆ. ನೆವರ್ ಗೋ ಬಿಹೈಂಡ್ ದ ಪ್ರಾಫಿಟ್ಸ್ ನೋಡ್ಕೊಂಡು ಹೋಗ್ಬಿಡ್ರಿ. ನಿಮ್ಮ ಟಾರ್ಗೆಟ್ಸು, ನಿಮ್ಮ SL, ನಿಮ್ಮ ಸೆಟಪ್ ಏನಿದೆ ಅದ್ರ ಮೇಲೆ ನೋಡಿ ಅಷ್ಟೇ. ಪ್ರಾಫಿಟ್ ಅಂತೂ ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಪ್ರಾಫಿಟ್ ನೋಡಿ, ನೀವು ಯಾವಾಗ ಪ್ರೈಸ್ ಮೂಮೆಂಟ್ಸ್ ನೋಡ್ತಾ ಇರ್ತೀರ ಗೊತ್ತಾ, ಅವಾಗ ತುಂಬ ಫ್ಲಕ್ಚುಯೇಷನ್ ಆಗೋದು ಮೈಂಡು. ಅದನ್ನು ಬಿಟ್ಕೊಡಿ ಫಸ್ಟು. ಪ್ರಾಫಿಟ್ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ ಪ್ರಾಫಿಟು. ಬಟ್ ನಿಮ್ಮ ಸೆಟಪ್ಪು, ನಿಮ್ಮ ಪ್ರೋಸೆಸ್ ಕರೆಕ್ಟ್ ಆಗಿದ್ದರೆ ಯು ವಿಲ್ ಮೇಕ್ 100% ಪ್ರಾಫಿಟ್. ಓಕೆನಾ? ಆ್ಯಂಡ್ ಇನ್ನೊಂದು, ಟ್ರೇಡಿಂಗಲ್ಲಿ ಸಿಂಪಲ್ ವರ್ಕ್ ಆಗುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ರಿ. ದಯವಿಟ್ಟು ಇಂಡಿಕೇಟರ್ ಅವರು ನೋಡ್ಬೋದು, ಯೂಟ್ಯೂಬ್ ಚಾನಲ್ ಇಲ್ಲ ಯಾವುದೋ ಇನ್ಸ್ಟಿಟ್ಯೂಟ್ ಹೇಳ್ಕೊಡ್ತಾ ಇರ್ತಾರೆ ಇಂಡಿಕೇಟರ್ ಅದು ಇದು ಅಂತ. ದಯವಿಟ್ಟು ಯಾವುದಕ್ಕೂ ರಿಲೇ ಆಗಿಬಿಡ್ರಿ. ಪ್ರೈಸ್ ಮೂಮೆಂಟ್ನ ನೋಡಿ ಟ್ರೇಡ್ ಮಾಡಿ ಅಷ್ಟೇ. ಸೊ ನೀವು ಆ್ಯಂಡ್ ಓಕೆ, ಲೆಟ್ಸ್ ಕಮ್ ಇಂಟು ದ ವಿಡಿಯೋ. ಸೊ ಇಲ್ಲಿ ನೋಡ್ಬೋದು, ನನಗೆ ಅಕೌಂಟ್ ಸೈಜ್ ಬಂದು 5,000 ಇರೋದು. ಸೊ ನೆನ್ನೆ ಅಂದರೆ ನೋಡಿ ಮಾರ್ಚ್ 8 ಬಂದಿರೋದು ನಂಗೆ ಅಕೌಂಟು. ಅಂದರೆ ನೆನ್ನೆ ಫ್ರೈಡೇ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡಾಕ್ತಾ ಇದ್ದೀನಿ, ನಾನು ಸ್ವಲ್ಪ ಬಿಸಿ ಇದ್ದೆ, ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು, ಆವ್ರೇಜ್ ವಿನ್ ಬಂದು 99 ಯಾಕೆ ತೋರಿಸ್ತಾ ಇದೆ ಅಂತಂದರೆ, ನಾನು ಆಲ್ಮೋಸ್ಟ್ 4 ಟ್ರೇಡ್ಸ್ ತೊಗೊಂಡಿದ್ದೆ ನೆನ್ನೆ. ಸೊ ಅದರದ್ದೆಲ್ಲ ಆ್ಯಕ್ಚುಲಿ ಅನಲೈಸ್ ಮಾಡಿ ಅದರಲ್ಲಿ ಒಂದು ಆವರೇಜ್ ತೊಗೊಂಡು $99 ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ. ನೋಡ್ರಿ, ನನ್ನ 8 ಟ್ರೇಡ್ ತೊಗೊಂಡಿರೋದು $158 ಪ್ರಾಫಿಟ್ ಆಗಿದೆ. ಸೊ ನಂಬರ್ ಆಫ್ ಟ್ರೇಡಿಂಗ್ ಡೇಸ್ 1, ನಂಬರ್ ಆಫ್ ಟ್ರೇಡ್ಸ್ ಟೇಕನ್ 4. ಓಕೆ, ಅರ್ಥ ಆಯ್ತಾ? ಸೊ ಅವರೇಜ್ ಟೋಟಲ್ ಟ್ರೇಡ್ಸ್ ಟೇಕನ್ ಬಂದು 4. ಸೊ ಇದಷ್ಟೇ, ಯಾಕಂದರೆ ಬರೀ ಹೊಸ ಅಕೌಂಟ್ ಅಲ್ವಾ. ಸೊ ಇನ್ನು ತುಂಬ ಡೀಟೇಲ್ಸ್ ಏನಿರಲ್ಲ, ಡೇ ಬೈ ಡೇ ಅಪ್ಡೇಟ್ ಆಗುತ್ತೆ. ಸೊ ನಾನು ಇಲ್ಲಿ ಏನು ಟ್ರೇಡ್ಸ್ ತೊಗೊಳ್ತೀನಿ ಎಲ್ಲ ಇಲ್ಲಿರುತ್ತೆ ಫಂಡಿಂಗ್ ಟಿಪ್ಸಲ್ಲಿ. ಆ್ಯಂಡ್ ಫಂಡಿಂಗ್ ಟಿಪ್ಸ್ ಒಂದು ಹೊಸ ವಿಡಿಯೋ ಮಾಡಾಕ್ತೀನಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು, ಪೇ ಔಟ್ ಹೆಂಗೆ, ಅದರದೆಲ್ಲ ಒಂದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಒಂದು ವಿಡಿಯೋ ಮಾಡಾಕ್ತೀನಿ, ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ. ಓಕೆ, ಸೊ ನೆಕ್ಸ್ಟು ನನ್ನ ಟ್ರೇಡಿಂಗ್ ಟರ್ಮಿನಲ್ಗೆ ಬರೋದಾದರೆ, ಸೊ ನೋಡಿ, ನನಗೆ ಟ್ರೇಡಿಂಗ್ ಟರ್ಮಿನಲ್ ಬಂದು ಮ್ಯಾಚ್ ಟ್ರೇಡರು. ಯಾಕಂದ್ರೆ ನಾನು ಈ ಫಂಡೆಡ್ ಆರ್ಗನೈಸೇಷನ್ ನಂಗೆ ಇವ್ರ ಕಡೆಯಿಂದ ಸಿಗೋದೆ ಮ್ಯಾಚ್ ಟ್ರೇಡರ್. ಮತ್ತು ಸಿ ಟ್ರೇಡರ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನನಗಿದೆ ಚೆನ್ನಾಗಿದೆ ಮ್ಯಾಚ್ ಟ್ರೇಡರ್. ಸೊ ನಾನು ಇದರಲ್ಲೇ ಟ್ರೇಡ್ ಮಾಡ್ತಾ ಇದ್ದೀನಿ. ನಾನೇನು ಅದಕ್ಕೇನು ಕೇಳಿಲ್ಲ, ಅವ್ರಿಗೆ ಕೇಳಿದ್ರೆ ಮಾಡಿಕೊಡ್ತಾರೆ. ಓಕೆ, ಸೊ ಅಂದರೆ ಹೊಸ ಅಕೌಂಟ್ ಇವಾಗ ನಿಮ್ಗೆ ಹೆಂಗೆ ಫೇಸ್ 1, ಫೇಸ್ 2 ಮಾಸ್ಟರ್ ಅಕೌಂಟಲ್ಲಿ ಇದೆಯಲ್ಲ, ಮಾಸ್ಟರ್ ಅಕೌಂಟಲ್ಲಿ ಫಸ್ಟ್ ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಇನ್ಫಾರ್ಮ್ ಮಾಡಬೇಕು, ಅವ್ರು ಆಕ್ಟಿವೇಟ್ ಮಾಡಿಕೊಡ್ತಾರೆ. ಯಾಕಂದರೆ ಒಂದು ಆರ್ಡರ್ ಪ್ಲೇಸ್ ಆದಮೇಲೆ ನಿಮ್ಗೆ ಅದು ಮಾಡೋಕ್ಕೆ ಬರಲ್ಲ. ಸೊ ನೆಕ್ಸ್ಟು ಇನ್ನೊಂದು ಯಾವ್ದಾನ ಇದು 1 ತಿಂಗಳಾಗಬೇಕು. ಅದು ನಮ್ಮ ಪ್ರೋಸೆಸಲ್ಲಿ ನೀವು ಒಂದು ವಿಡಿಯೋ ಮಾಡಾಕ್ತೀನಿ. ಓಕೆ, ಸೊ ನೀವು ಇಲ್ಲಿ ನನ್ನ ಟ್ರೇಡ್ ಪೊಸಿಷನ್ಸ್ ನೋಡ್ಬೋದು. ಸೊ ಲೆಟ್ ಮೀ ಚೇಂಜ್ ಟು ಲಾಸ್ಟ್ 7 days. ಲೆಕ್ಕ ಆಗ್ತಾಯಿಲ್ಲ ಇದು, 1 ಸೆಕೆಂಡ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಫಸ್ಟು URJPL ತೊಗೊಂಡೆ. URJPL ಆಲ್ಮೋಸ್ಟ್ ನಾನು ಮಾರ್ನಿಂಗೇ ತೊಗೊಂಡೆ. 9:20, 9:30 ನಾನು ಎಂಟ್ರಿ ತೊಗೊಂಡಿದ್ದು. ನಾನು ಕ್ಲೋಸ್ ಮಾಡಿದ್ದು ಬಂದು ಆಲ್ಮೋಸ್ಟ್ 2:30 to 3 o'clock ಆಗಿತ್ತು ನನ್ನ ಟ್ರೇಡ್ ಕ್ಲೋಸ್. ಯಾಕಂದರೆ ಮಾರ್ನಿಂಗಿಂದ ಹೋಲ್ಡ್ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಸೈಡ್ ವೈಸ್ ಇತ್ತು ಮಾರ್ಕೆಟ್. ನಾನು ಎಂಟ್ರಿ ಕೊಟ್ಟಾದ್ಮೇಲೆ ಆಲ್ಮೋಸ್ಟ್ ನಾನು ಲಾಸಲ್ಲಿದ್ದೆ. $20-30 $40 ಲಾಸಲ್ಲೇ ಇದ್ದೆ. 20-30 ಇದ್ದೆ, ಯಾಕಂದ್ರೆ ನಾನು SL ಇದ್ದಿದ್ದೆ ಒಂದು 40-45 ಇತ್ತಷ್ಟೇ. ನಿಯರ್ ಟು SL ಇದೆ, ನನ್ನ ನಿಯರ್ ಟು SL ಇದೆ. ಬೆಳಗ್ಗೆಯಿಂದ ಆ್ಯಕ್ಚುಲಿ ಮೂವ್ ಸ್ಟಾರ್ಟ್ ಆಗಿದೆ 2 o'clock ಆದಮೇಲೆ. 1:32 ಆದಮೇಲೆ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಸೊ ಅರೌಂಡ್ $91 ಪ್ರಾಫಿಟ್ ಬುಕ್ ಮಾಡಿದೆ ಅದರಲ್ಲಿ. ಅದಾದಮೇಲೆ BTSL ಅಂತ ಈಗ ಮೈನಸ್ ಅಂದರೆ $0.04 ಲಾಸ್, ಅಂದರೆ ಕಾಸ್ಟ್ ಕ್ಲೋಸ್ ಆಗಿದೆ. ಅಂದರೆ 6 ಗಂಟೆಗೆ ಒಂದು ಬಿಟ್ಕಾಯಿನ್ ಎಂಟ್ರಿ ಕಾಣಿಸ್ತು ನನಗೆ, ಮೈನರ್ ಬ್ರೇಕ್ಔಟ್ ಕಾಣಿಸ್ತಾ ಇತ್ತು. ಸೊ ಎಂಟ್ರಿ ತೊಗೊಂಡೆ, ಒಂಚೂರು ಮೇಲ್ ಹೋಯಿತು, ಒಂದು $10-15 ಪ್ರಾಫಿಟಲ್ಲಿದ್ದೆ. ಕಾಸ್ಟ್ ಟು ಕಾಸ್ಟ್ ಸಲಿಗೆ ಬಿಟ್ಬಿಟ್ಟೆ. ಸೊ ಅದಾದಮೇಲೆ ಕಾಸ್ಟ್ ಟು ಕಾಸ್ಟ್ ಸಲಿ ಟ್ರಿಗರ್ ಆಗಿ ಇನ್ನೊಂಚೂರು ಕೆಳಗಡೆ ಬಂದು ಆಮೇಲೆ ಮಾರ್ಕೆಟ್ ಮೇಲೆ ಬೌನ್ಸ್ ಬೇಕಾಯಿತು. ಆ ಬೌನ್ಸ್ ಬೇಕಲ್ಲಿ ತಿರ್ಗಿ ಇನ್ನೊಂದು ಎಂಟ್ರಿ ತೊಗೊಂಡೆ, ಅದು ಹೇಳ್ತೀನಿ ನೆಕ್ಸ್ಟು. ಅದಾದಮೇಲೆ ನಾನು ಇನ್ನೊಂದು ಟ್ರೇಡ್ ತೊಗೊಂಡಿದ್ದು ಗೋಲ್ಡಲ್ಲಿ.
ಗೋಲ್ಡಲ್ಲಿ ಆ್ಯಕ್ಚುಲಿ ನ್ಯೂಸ್ ನೆನ್ನೆ ನೀವು ನೋಡ್ಬೋದು, ನ್ಯೂಸ್ ಬಂದಾಗ ಮಾರ್ಕೆಟ್ ಹೆವಿ ಬುಲ್ಲಿಶ್ ಆಯಿತು, ಕರೆಕ್ಟಾ? ಸೊ ಬುಲ್ಲಿಶ್ ಆದಮೇಲೆ ಮಾರ್ಕೆಟ್ ತಿರ್ಗಾ ಬಿದ್ದಾದ್ಮೇಲೆ ಸಪೋರ್ಟ್ ಝೋನಲ್ಲಿತ್ತು ಮಾರ್ಕೆಟು. ಸ್ವಲ್ಪ ಬುಲ್ಲಿಶ್ನೆಸ್ ಕಾಣಿಸ್ತಾ ಇತ್ತು, ತಿರ್ಗಾ ಎಲ್ಲಿ ಎಷ್ಟು ಹೈ ಹೋಗಿತ್ತು ತಿರ್ಗಾ ಅಲ್ಲಿ ಹೋಗೋ ಚಾನ್ಸಸ್ ಕಾಣಿಸ್ತಾ ಇತ್ತು. ಅದರಿಂದ ನಾನು ತೊಗೊಂಡೆ ಎಂಟ್ರಿ. ಬಟ್ ಅದಾದಮೇಲೆ ಅದು ಇದರಲ್ಲೂ ಒಂದು $30 ಪ್ರಾಫಿಟಲ್ಲಿತ್ತು. ಬಟ್ ನಂದು SL $40 ಇದೆ, ನಾನು $30 ಪ್ರಾಫಿಟ್ ಬುಕ್ ಮಾಡೋಕ್ಕಾಗಲ್ಲ. ಸೊ $30 ಪ್ರಾಫಿಟಲ್ಲಿತ್ತು. ಸೊ ನಾನು ವಿತ್ SL ಹೋಲ್ಡ್ ಮಾಡ್ತಾಯಿದ್ದೆ. ಕೆಳಗಡೆ ಬಿದ್ದು ನಂದು SL ಟ್ರಿಗರ್ ಆಯಿತು. ಸೊ ನಥಿಂಗ್ ಟು ವರಿ. ಅದಾದಮೇಲೆ BTC ಬ್ರೇಕ್ಔಟಲ್ಲಿ ಎಂಟ್ರಿ ತೊಗೊಂಡೆ. ಸೊ ಎಂಟ್ರಿ ತೊಗೊಂಡೆ, ಆಲ್ಮೋಸ್ಟ್ 30 ಮಿನಿಟ್ಸ್ ಹೋಲ್ಡ್ ಮಾಡಿದೆ. ಆ್ಯಕ್ಚುಲಿ ಇದು ನನಗೆ ಏನು $105 ಪ್ರಾಫಿಟ್ ಇದೆಯಲ್ಲ, ಇದು ನನಗೆ ಆ್ಯಕ್ಚುಲಿ $240 ಪ್ರಾಫಿಟಲ್ಲಿತ್ತು. $240 ಇತ್ತು. ನೀವು ಅನ್ಬೋದು ಏನು ಬುಕ್ ಮಾಡಿಲ್ಲ ಅಂತ. ನೋಡಿರಿ, ಆ್ಯಕ್ಚುಲಿ ಡೇ ಐ ಬ್ರೇಕ್ ಆಗಿರೋದು. ಸೊ ಮಾರ್ಕೆಟ್ ನಾನು ಇನ್ನೂ ಹೆವಿ ಬುಲ್ಲಿಶ್ ಇನ್ನೂ ಹೋಗ್ಬೋದು. ನನ್ನ ಪಾರ್ಟ್ ನಾನು ಟ್ರಯಲ್ SL ಹೋಲ್ಡ್ ಮಾಡ್ತಾಯಿದ್ದೆ. ಓಕೆ, ನಾನು ಟ್ರಯಲ್ SL ಇಲ್ಲಿ ಇಕ್ಕಿದ್ದೆ. ಟ್ರಯಲ್ SL ಅಂದರೆ ಅರೌಂಡ್ ಈ ಝೋನಿಗೆ ಬಂದರೆ ಇಲ್ಲಿ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ಕೆಟು ನಾನು $245 ಪ್ರಾಫಿಟ್ ನೋಡ್ತಾ ಇದ್ದೆ. ಬಟ್ ವಿತಿನ್ ಅ ಸೆಕೆಂಡ್ ಫುಲ್ ರಿವರ್ಸಲ್ ಆಯ್ತು ಮಾರ್ಕೆಟು. ಸೊ ಇಮಿಡಿಯೇಟ್ ಆವಾಗ ನಂದು ಟ್ರಿಗರಾಗಿ ಕ್ಲೋಸ್ ಆಯಿತು. ಸೊ ಆಲ್ಮೋಸ್ಟ್ $105 ಬುಕ್ ಆಯಿತು, ಇಲ್ಲಾಂದರೆ $240 ಇದರಲ್ಲಿ ಬುಕ್ ಆಗಿತ್ತು. ಸೊ ಅದನ್ನೆಲ್ಲ ಇವಾಗ ಇದನ್ನು ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಎಂಟ್ರಿ ತೊಗೊಂಡೆ, ಹೆಂಗೆ ತೊಗೊಂಡೆ ಅಂತ. ಸೊ ಇದು ನೋಡಿ, ಇದು ಟ್ರೇಡಿಂಗ್ ವ್ಯೂ ಚಾರ್ಟ್. ನಾನು ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬಿಟ್ಟೆ ನಾನು ಅಲ್ಲಿ ಎಂಟ್ರಿ ತೊಗೊಂಡು, ಆ ಚಾರ್ಟಲ್ಲಿ ನಾನು ಅನಲೈಸ್ ಮಾಡಿ ತೊಗೊಳಲ್ಲ, ಯಾಕಂದರೆ ನನಗಲ್ಲೇ ಅಷ್ಟು ಯೂಸರ್ ಫ್ರೆಂಡ್ಲಿ ಇಲ್ಲ ಅದು. ಓಕೆ, ಸೊ ನೀವು ಈ ಝೋನ್ ಕಾಣಿಸ್ತಾ ಇದೆಯಾ? ಈ ಝೋನು ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ. ಓಕೆನಾ? ಈ ಝೋನಲ್ಲಿ ನಾನು ಆ್ಯಕ್ಚುಲಿ ಶಾರ್ಟ್ ಮಾಡಿದ್ದು, ನಿಮಗೆ ಝೂಮ್ ಮಾಡೋ ಸ್ವಲ್ಪ ತೋರಿಸ್ತೀನಿ. ಈ ಝೋನಲ್ಲಿ ನಾನು ಶಾರ್ಟ್ ಮಾಡಿದ್ದು ಯುವರ್ JPY. ನೋಡಿ, ಆ್ಯಕ್ಚುಲಿ ನಾನು ಟ್ರೇಡ್ ತೊಗೊಂಡಿದ್ದು ಇಲ್ಲಿ ಸಮ್ವೇರ್ ಈ ಝೋನಲ್ಲಿ ತೊಗೊಂಡೆ. ಓಕೆನಾ? ಈ ಝೋನಲ್ಲಿ ತೊಗೊಂಡಾದ್ಮೇಲೆ ಮಾರ್ಕೆಟು ಕೆಳಗಡೆ ಬಂದೇ ಇಲ್ಲ. ನಾನು ತೊಗೊಂಡಾದ್ಮೇಲೆ ಬರೀ ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಈ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ತೊಗೊಂಡಿದ್ದು, ಇಲ್ಲೇ ಓಡಾಡ್ಕೊಂಡು ಮೇಲೆಲ್ಲ ಹೋಗಿ ನಾನು ಆ್ಯಕ್ಚುಲಿ SL ಇಲ್ಲಿತ್ತು, ಮೇಲೆ ಈ ಝೋನಲ್ಲಿತ್ತು. ಇಲ್ಲೇ ಕನ್ಸಲ್ಟೇಟ್ ತಿರ್ಗಾ ಇಲ್ಲಿ ರಿಜೆಕ್ಷನ್ಸ್ ತೊಗೊಂಡು ಆಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗಿದ್ದು ಮಾರ್ಕೆಟು. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ನನಗೆ ಲಾಸಲ್ಲೇ ಓಡ್ತಾಯಿತ್ತು. ಅದಾದಮೇಲೆ ಒಂದು 132 ಆದಮೇಲೆ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಸೊ ಟ್ರೇಡಿಂಗಲ್ಲಿ ಯಾವತ್ತೂ ಆಗಲಿ ಪೇಷನ್ಸ್ ಇರಬೇಕು. ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ನಿಮ್ಮ ಸ್ಟ್ರಾಟಜಿ ಅಲ್ಲ, ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ವೆಯ್ಟಿಂಗ್. ನಿಮ್ಮ ಸೆಟಪ್ ನೀವು ವೆಯ್ಟ್ ಮಾಡಿದರೆ, ಎಂಟ್ರಿ ತೊಗೊಂಡಿದ್ದೀರಾ, ಸೆಟಪ್ ಇದರ್ ಸ್ಟಾಪ್ ಲಾಸ್ ಇದರ್ ಟಾರ್ಗೆಟ್, ಹಂಗೆ ನೀವು ಟ್ರೇಡ್ ಮಾಡ್ಬೋದು. ಸೊ ಹೋಲ್ಡ್ ಮಾಡಿದೆ. ಸೊ ಬಂತು. ಆ್ಯಕ್ಚುಲಿ ನಂದು ಟಾರ್ಗೆಟ್ ಇದ್ದಿದ್ದು ಈ ಝೋನೇ, ಇಲ್ಲಿದೆಯಾ ಗೊತ್ತಾ? ಈ ಝೋನ್ ನನ್ನ ಟಾರ್ಗೆಟ್ ಇದ್ದಿದ್ದು. ನಾನು ಇಲ್ಲೇ ಬುಕ್ ಮಾಡಿಬಿಟ್ಟೆ. ಏತು ಬುಕ್ ಮಾಡಿ ಬೆಳಗ್ಗೆ ನನಗೆ ಒಂದು ಸ್ವಲ್ಪ ಆಚೆ ಹೋಗ್ಬಿತ್ತು, ನನ್ನ ಹಬ್ಬ ಬೇರೆ ಅಲ್ವಾ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಆದ್ದರಿಂದ ನಾನು ಈ ಟಾರ್ಗೆಟ್ ಇತ್ತು, ಟಾರ್ಗೆಟ್ ಹತ್ರ ಬಂತು, ಕ್ಲೋಸ್ ಮಾಡಿದೆ. ಬಟ್ ಅದಾದಮೇಲೆ ಇನ್ನೂ ಇಲ್ಲಿ ಬಿದ್ದಿದೆ. ಇನ್ನೂ ಹೋಲ್ಡ್ ಮಾಡಿದರೆ $91 ಬುಕ್ ಮಾಡ್ತಾನಲ್ಲ, ಇದರಲ್ಲಿ ಹೋಲ್ಡ್ ಮಾಡಿದರೆ ಒಂದು ಇನ್ನು ಅರೌಂಡ್ 180 ಸಮಥಿಂಗ್ ಬುಕ್ ಆಗಿರೋದು. ಅರೌಂಡ್ $150 to $160 $170 ಬುಕ್ ಆಗಿರೋದು ಓವರಾಲು. ಇರಲಿ, ಏನಾಗಲ್ಲ. ಸೊ ಅದಾದಮೇಲೆ ಮಾರ್ಕೆಟ್ ಬಂದು ತಿರ್ಗಾ ಸೈಡ್ ನೋಡೋಣ. ಇದರಲ್ಲಿ ಇನ್ನೊಂದು ಆಪರ್ಚುನಿಟಿ ಸಿಕ್ಕರೆ ತೊಗೊತೀನಿ ನಾನು. ಮಂಡೇ, ಸ್ಯಾಟರ್ಡೆ, ಸಂಡೇ ಹೆಂಗಿರೋ ಹಾಲಿಡೇ. ಸೊ ಇದು ಯುವರ್ JPY ಇಲ್ಲಿ ತೊಗೊಂಡೆ, ಇಲ್ಲಿ ಬಂದು ಟ್ರಿಗರ್ ಆಯ್ತು, ನಾನು ಕ್ಲೋಸ್ ಮಾಡಿದೆ. ಸೊ ನಾನು ಪ್ರಾಫಿಟ್ ಇಲ್ಲಿ ಬುಕ್ ಮಾಡ್ಕೊಂಡೆ. ಓಕೆ, ಸೊ ಅದಾದಮೇಲೆ ಗೋಲ್ಡಲ್ಲಿ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಒಂದು ಸೆಕೆಂಡ್. ಓಕೆ, ನಂದು ನೆಟ್ವರ್ಕ್ ಇಶ್ಯೂ. ಒಂದು ಸೆಕೆಂಡ್ ಇರಿ, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. 4 ಇದೆಯಲ್ಲ. ಓಕೆ, ಲೆಟ್ ಮಿ ರಿಫ್ರೆಶ್. ಕನೆಕ್ಟ್ ಆಯ್ತು ತಿರ್ಗಾ. ಈ ಜಿಯೋದೊಂದು ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಮೂವ್ಮೆಂಟ್ ಆದರೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದು ಗೋಲ್ಡಲ್ಲಿ ಅಲ್ವಾ? ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದು ಗೋಲ್ಡಲ್ಲಿ. ಸೊ ಗೋಲ್ಡಲ್ಲಿ ಎಲ್ಲಿ ತೊಗೊಂಡೆ? ಮಿನಿಮಮ್ ಸ್ಮಾಲ್ ಸ್ಟಾಪ್. ನಾನು ಆ್ಯಕ್ಚುಲಿ ಗೋಲ್ಡಲ್ಲಿ ಯೂಶಲಿ ನಾನು ಲಾಟ್ಸ್ ತೊಗೊಂಡೋದು 0.2 or 0.1 ಅಷ್ಟೇ. ಕರೆನ್ಸಿಯಲ್ಲಿ 0.3 ಮಾಡ್ತೀನಿ. ಬಿಟ್ಕಾಯ್ನ್ ಅಂತೂ 0.1 ಅದ್ರ ಮೇಲೆ ಹೋಗಲ್ಲ. ಸುಮ್ಮನೆ ನೋಡಿ, ಕ್ಯಾಪಿಟಲ್ ಇದೆ ಅಂತ ಏಕ್ದಮ್, ಯಾಕಂದ್ರೆ ನನಗೆ ಡೈಲಿ ಲಾಸ್ ಲಿಮಿಟ್ ಇದೆ. $250 ಲಾಸ್ ರೀಚ್ ಆಗಂಗಿಲ್ಲ. ನಾನು ಒಂದೇ ಇನ್ ಕೇಸ್ SL ಇಟ್ಟಾಯಿತು, ಒಂದೇ ಟ್ರೇಡ್ $200 ಲಾಸ್ ಇಟ್ಟಾಕ್ಬಿಟ್ರೆ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಸೊ ಆ್ಯಕ್ಚುಲಿ ನನಗೆ ಹಿಂಗೆ ವರ್ಕೌಟ್ ಆಗ್ತಾಯಿದೆ. ನಾನು ಈ ಪ್ಲ್ಯಾನ್ ಮೇಲೆ ಮಾಡ್ತಾಯಿದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ಈ ಕ್ಯಾಂಡಲ್ ಇದೆ ಅಲ್ವಾ, ಈ ಕ್ಯಾಂಡಲ್ ನೋಡಿ, ಈ ಝೋನ್ ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ ತೊಗೊಂಡೆ. SL ಇಲ್ಲಿ ಲೋ ಅಲ್ಲಿ ಇಟ್ಟಿದೆ. ಮಾರ್ಕೆಟ್ ಏನಾಯಿತು, ಹೋಯ್ತು ಮೇಲೆ ಬಂದುಬಿತ್ತು. SL ಟ್ರಿಗರ್ ಆಗಿ ತಿರ್ಗಾ ಕಂಪ್ಲೀಟಾಗಿ ಮೇಲೆ ಹೋಯ್ತು ಮಾರ್ಕೆಟ್. ಏನು ಮಾಡೋಕ್ಕಾಗಲ್ಲ ಟ್ರೇಡಿಂಗಲ್ಲಿ, ನೀವು ಎಲ್ಲ ಟೈಮ್ ನೀವು ರೈಟ್ ಆಗಿರೋಕ್ಕಾಗಲ್ಲ. ಬಟ್ ವೆನ್ ಯು ಆರ್ ರೈಟ್, ಟ್ರೈ ಟು ಹೋಲ್ಡ್ ಯುವರ್ ಪ್ರಾಫಿಟ್ಸ್.
ಟ್ರೈ ಟು ಹೋಲ್ಡ್ ದ ಟ್ರೆಂಡ್, ಹೋಲ್ಡ್ ಮಾಡಿರಿ. ಟ್ರಯಲ್ ಎಸ್ ಜೊತೆ ಹೋಲ್ಡ್ ಮಾಡಿರಿ. ಬಂದಿದ ತಕ್ಷಣ ಏಕದಮ್ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡ್ರಿ. ಯಾವಾಗೂ ಬರೀ 1:2 1:3 ಹೋಲ್ಡ್ ಮಾಡಿಬಿಡ್ರಿ. 1:3 1:5 1:10 ಹೋಲ್ಡ್ ಮಾಡಿ. ಹೋಗ್ತಾ ಸ್ಲೋ ಮೂವ್ ಮಾಡಿ, ಹೋಗ್ತಾ ಆಗುತ್ತೆ. ನಾನು ಅಗ್ರೆಸಿವ್ ಮಾಡ್ತಾ ಇಲ್ಲ. ಸೊ ಇದಾದಮೇಲೆ ನಾನು ಆ್ಯಕ್ಚುಲಿ ಆಗ $25,000 ಅಕೌಂಟ್ ತೊಗೊತೀನಿ. ಫಂಡೆಡ್ ಚಾಲೆಂಜು ಅದು ಹೇಳ್ತೀನಿ ಯಾವಾಗ ತೊಗೊತೀನಿ ಅಂತ. ಒಂದು ಸ್ವಲ್ಪ ನಾನು ಫ್ರೀ ಮಾಡ್ಕೋಬೇಕು. ಅದಾದಮೇಲೆ ತೊಗೊತೀನಿ, ಅದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಗೋಲ್ಡ್ ಇಷ್ಟ ಆಯಿತು. ಅದಾದಮೇಲೆ ನೋಡೋದಾದರೆ BTC ಬಿಟ್ಕಾಯಿನಲ್ಲಿ ಏನಿಲ್ಲ, ಸಿಂಪಲ್ಲು ನೋಡಿರಿ. ಈ ಝೋನ್ ಐತೆ, ಅದ ಫುಲ್ ಇಲ್ಲೇ ಕನ್ಸಾಲಿಡೇಟ್. ಈ ಝೋನಲ್ಲೇ ಐತೆ ಮಾರ್ಕೆಟ್ ಫುಲ್ಲು. ಸೊ ಒನ್ಸ್ ಇದು ಬ್ರೇಕ್ ಆಯಿತು ನೋಡಿ, ಈ ಕ್ಯಾಂಡಲು ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ ತೊಗೊಂಡೆ. ನಾನು ರೀಟೆಸ್ಟ್ ವೇಟ್ ಮಾಡಿಲ್ಲ, ಯಾಕಂದರೆ ನಿಮಗೆ ರೀಟೆಸ್ಟ್ ಸಿಗೋಲ್ಲ ಈ ಬಿಟ್ಕಾಯಿನ್. ಅಂದರೆ ದೊಡ್ಡ ಸಡನ್ ಮೂವ್ಮೆಂಟ್ಸ್ ಎಲ್ಲ ಇದ್ರೆ ಮಾರ್ಕೆಟಲ್ಲಿ ನಿಮಗೆ ರೀಟೆಸ್ಟ್ ಬರೋಲ್ಲ. ಒನ್ಸ್ ಬ್ರೇಕ್ಔಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ರಿಸ್ಕ್ ತೊಗೊಂಡು ಆ್ಯಕ್ಚುಲಿ ನಾನು ಪ್ರಾಫಿಟಲ್ಲಿ ಇದ್ದಲ್ಲ. ಸೊ ರಿಸ್ಕಿಂಗ್ ಮಾರ್ನಿಂಗ್ ಪ್ರಾಫಿಟ್ಸ್ ಅನ್ನೋದು ಇದರಲ್ಲಿ ನಾನು ಈ ಬ್ರೇಕ್ಔಟಲ್ಲಿ ಎಂಟ್ರಿ ತೊಗೊಂಡೆ. ಮಾರ್ಕೆಟ್ ಇಲ್ಲಿ ಗಂಟ ಹೋಯಿತು. ಬಟ್ ನೋಡಿ ಅದಾದಮೇಲೆ ಒಂದೇ ಒಂದು ಕ್ಯಾಂಡಲ್ ಹೆಂಗೆ ಬಿದ್ದಿದೆ. ಇದೇನು ಜಾಸ್ತಿ ಕ್ಯಾಂಡಲ್ ಇಲ್ಲ, ಒಂದೇ ಕ್ಯಾಂಡಲ್ಲು 15 ಮಿನಿಟ್ಸ್ ಕ್ಯಾಂಡಲ್ ನೋಡಿ ಹೆಂಗೆ ಬಿದ್ದಿದೆ. ಸೊ ಅದರಿಂದ ನಂದು $245 ಪ್ರಾಫಿಟಿಂದ ಏಕದಮ್ $105 ಪ್ರಾಫಿಟ್ ನಾನು ಟ್ರಯಲಲ್ಲಿ ಟ್ರಿಗರ್ ಆಗಿ $105 ಬುಕ್ ಮಾಡಿದ್ದು. ಸಡನ್ನಾಗಿ ಬಂದ್ಬಿಡ್ತು ಮಾರ್ಕೆಟ್. ನಾನು ಇಲ್ಲೆಲ್ಲ ಇಟ್ಕೊಂಡಿದ್ದೆ ಟ್ರಯಲಸ್ಸಲ್ಲಿ, ಸಮಥಿಂಗ್ ಇಯರ್ ಅನ್ಕೊಂತೀನಿ, ಸಮ್ವೇರ್ ಇಲ್ಲಿ ಇಟ್ಕೊಂಡಿದ್ದೆ, ಬಂದುಬಿತ್ತು. ಸೊ ನಥಿಂಗ್ ಟು ವರಿ. ಬಿಟ್ಕಾಯಿನಲ್ಲಿ ಇದೊಂದೇ ರ್ಯಾಲಿನ, ಬರೀ ಬೈಯಿಂಗೇನಾ, ಸೆಲ್ಲಿಂಗ್ ಇಲ್ವಾ? ಮಾರ್ಕೆಟ್ ಎಷ್ಟಂತ ಮೇಲೆ ಹೋಗುತ್ತೆ, ತಿರ್ಗಾ ಬರಬೇಕಲ್ಲ ಕೆಳಗಡೆ ಬಂದು ಮೇಲೆ ಹೋಗಲೇಬೇಕು. ಸೊ ಎಲ್ಲ ಟ್ರೆಂಡ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಸದ್ಯಕ್ಕೆ ನಂದು ಮಾಸ್ಟರ್ ಅಕೌಂಟಲ್ಲಿ ಫಸ್ಟ್ ಟ್ರೇಡಿಂಗ್ ಡೇ ಹಿಂಗೆ ನಡೀತು. $158 ಓವರ್ ಆಲ್ ಬುಕ್ ಮಾಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಮಂಡೇ ಏನಾಗುತ್ತೋ. ಆ್ಯಕ್ಚುಲಿ ಮಂಡೇ ಏನಾಗುತ್ತೆ, ಪೇ ಔಟ್ ಎಲ್ಲ ಹಿಂಗೆ ಅಂತ ತುಂಬ ಜನ ಕ್ವಶನ್ ಮಾಡ್ತಾಯಿದ್ದೀರಾ, ಇದು ಮೆಸೇಜ್ ಮಾಡ್ತಾಯಿದ್ದೀರಾ. ಆ್ಯಕ್ಚುಲಿ ಅದನ್ನು ನಾನು ನಿಮಗೆ ಕಮ್ಮಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕೆ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಹೆಂಗೆ ಪೇ ಔಟ್ ಹೆಂಗೆ ವರ್ಕೌಟ್ ಆಗುತ್ತೆ, ಓಕೆ ಈಸಿ ಸೇಫ್ಟಿನ ನಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅದರಲ್ಲಿ ನಿಮ್ಗೊಂದು ವಿಡಿಯೋ ಮಾಡಾಕ್ತೀನಿ. ಸೊ ಟಿಲ್ ನಾವು ಹ್ಯಾಪಿ ವೀಕೆಂಡ್. ಆ್ಯಂಡ್ ಇವತ್ತಿಂದು ಅಂದರೆ ನೆನ್ನೆದು ಟ್ರೇಡ್ ಲಾಜಿಕ್ ಇಷ್ಟೇ. ಈ ಬೇಸಿಸ್ ಮೇಲೆ ನಾನು ಟ್ರೇಡ್ ಮಾಡಿದ್ದು ಸಿಂಪಲ್. ನಾನು ಏನು ಯಾವುದು ಇಂಡಿಕೇಟರ್ ಯೂಸ್ ಮಾಡ್ತಾಯಿಲ್ಲ, ಕಂಪ್ಲೀಟ್ ಪ್ರೈಸ್ ಆಕ್ಷನ್ ಮಾಡ್ತೀನಿ. ದಯವಿಟ್ಟು ಇಂಡಿಕೇಟರ್ಗೆ ಎಲ್ಲ ಹೋಗ್ಬಿಡಿ, ಪ್ರೈಸ್ ಆಕ್ಷನ್ ಪ್ರಾಕ್ಟೀಸ್ ಮಾಡಿ, ಅದನ್ನು ಮಾಸ್ಟರ್ ಮಾಡಿ, ಅದ್ರಲ್ಲಿ ಮಾಡಿ, ಕಡಿಮೆನೇ ಮಾಡಿ, ದಿನಕ್ಕೆ $1 ಪ್ರಾಫಿಟ್ ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ. ಅರ್ಥ ಆಯ್ತಾ? $1 $2 ಅನ್ಕೊತೀರಾ, ಬಟ್ ಹೋಗ್ತಾ ಮಾರ್ಕೆಟಿಗೆ ನಿಮ್ಗೆ ತುಂಬ ಕಲಿಸಿದೆ. ಕಮ್ಮಿಂಗ್ ಡೇಸಲ್ಲಿ ನಂದು ಟ್ರೇಡಿಂಗ್ ಜರ್ನಿ ಆಗ್ತೀನಿ. ಅದು ಹೇಳ್ತಾ ಅಲ್ವಾ, ನೀವೇ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಕಮ್ಮಿಂಗ್ ಡೇಸಲ್ಲಿ ಒಂದು ಸ್ವಲ್ಪ ಆಗಲಿ, ಒಂದು ತಿಂಗಳು 2 ತಿಂಗಳು ಆಗಲಿ. ಅದಾದಮೇಲೆ ನಂದು ಜರ್ನಿ ವಿಡಿಯೋ ಹಾಕ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಇಲ್ಲಿ ಇಷ್ಟೇ. ನಾಳೆ ಸಿಗೋಣ. ನಾಳೆ ಅಂದರೆ ಮಂಡೇ ಸಿಗೋಣ. ನೋಡೋಣ ಮಂಡೇ ಏನು ಲಾಜಿಕ್. ನಾನು ಟೆಲಿಗ್ರಾಮ್ ಚಾನಲ್ ಡೈಲಿ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಇರೋರು ಗೊತ್ತು, ನಾನು ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆ ಅಲ್ಲೇ ಅಪ್ಡೇಟ್ ಮಾಡ್ಬಿಡ್ತೀನಿ. ಇಲ್ಲಿ ಎಂಟರ್ ಆಗ್ತಾಯಿದ್ದೀನಿ ಅಂತ, ಇಲ್ಲಿ ಕ್ಲೋಸ್ ಮಾಡ್ತೀನಿ ಅಂತೆಲ್ಲ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ನಮಸ್ತೆ.